ಗೈಸ್, ನಿಮಗೆಲ್ಲ ನೆನಪಿದೆಯಾ ಆಪರೇಷನ್ ಸಿಂಧು ಟೈಮ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಕಾರ್ಯಾಚರಣೆ ಮಾಡಬೇಕಂದ್ರೆ ರಷ್ಯಾ ಕಳ್ಸಿರೋ S-400 ಡಿಫೆನ್ಸ್ ಸಿಸ್ಟಮು ನಮ್ಮ ದೇಶನ ಕಾಪಾಡೋದಕ್ಕೆ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತು ಅಂತ. ಒಂದು ವೇಳೆ ಅದಿಲ್ಲ ಅಂತಂದಿದ್ರೆ ನಮ್ಮ ದೇಶ ಏನಾಗ್ತಿತ್ತು ಅಂತ ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗಲ್ಲ. ಆದರೆ ಇವಾಗ ಭಾರತದ ಹತ್ರ ಅದಕ್ಕಿಂತ ಪವರ್ಫುಲ್ ಆಗಿರೋ ಸ್ವದೇಶಿ ಬ್ರಹ್ಮಾಸ್ತ್ರ ಸಿಕ್ಕಿದೆ, ಅದೇ ಪ್ರಾಜೆಕ್ಟ್ ಕುಶ. ಹೌದು, ಇದನ್ನ ಭಾರತ ಸಕ್ಸಸ್ಫುಲ್ ಆಗಿ ಟೆಸ್ಟ್ ಮಾಡಿದೆ. ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ, ಬನ್ನಿ. ಗೈಸ್, ಜುಲೈ 23ನೇ ತಾರೀಕು ನಮ್ಮ ದೇಶದ DRDO ಸಂಸ್ಥೆ ಪ್ರಾಜೆಕ್ಟ್ ಕುಶ ಅಡಿನಲ್ಲಿ ರೆಡಿಯಾಗಿರೋ ಲಾಂಗ್ ರೇಂಜ್ ಮಿಸೈಲ್ ಸಿಸ್ಟಮ್ನ ಟೆಸ್ಟ್ ಮಾಡ್ತು. ಇದು ಶತ್ರು ದೇಶಗಳು ಯಾವುದೇ ಮಿಸೈಲು, ಡ್ರೋನು, ಫೈಟರ್ ಜೆಟ್ನ ಕಳಿಸಿದ್ರು ಅದು ನಮ್ಮ ದೇಶದ ಗಡಿ ಟಚ್ ಆಗೋಕ್ಕಿಂತ ಮುಂಚೆನೇ ಅದನ್ನು ಒಡೆದು ಉಳಿಸುತ್ತೆ. ಇದಕ್ಕೋಸ್ಕರ ನಮ್ಮ ದೇಶ 21,700 ಕೋಟಿ ಬಡ್ಜೆಟ್ನ ಎತ್ತಿಟ್ಟಿದೆ. ಇದು ನಮ್ಮ ಬಾರ್ಡರ್ನಲ್ಲಿ 3 ರೀತಿ ಸೆಕ್ಯೂರಿಟಿ ಕೊಡುತ್ತೆ. ಮೊದಲನೇದಾಗಿ, ಯಾವುದೇ ಮಿಸೈಲ್ ಅಥವಾ ಫೈಟರ್ ಜೆಟ್ಗಳು ಬಂದ್ರೂ 150 ಕಿಲೋಮೀಟರ್ ರೇಂಜ್ನಲ್ಲಿ ಬಾರ್ಡರ್ ಟಚ್ ಆಗೋಕ್ಕಿಂತ ಮುಂಚೆನೇ ಅದನ್ನು ಹೊಡೆದಾಕ್ಬಿಡುತ್ತೆ. ಇನ್ನೊಂದು ಏನಂತಂದರೆ 250 ಕಿಲೋಮೀಟರ್ ರೇಂಜ್ನಲ್ಲೇ ಅದನ್ನು ಡಿಟೆಕ್ಟ್ ಮಾಡಿಬಿಟ್ಟು ಅದನ್ನು ಹೊಡೆದಾಕುವಂಥ ಕೇಪಬಿಲಿಟಿ ಇದಕ್ಕಿದೆ. ಮತ್ತು ಇದ್ರ ಸುತ್ತ 350 ಕಿಲೋಮೀಟರ್ ರೇಂಜ್ನಲ್ಲಿ ಯಾವುದು ಫೈಟರ್ ಜೆಟ್ಟು ಅಥವಾ ಮಿಸೈಲ್ಸ್ಗಳು ಬಂದ್ರೂ ಅದನ್ನು ಇದು ಡಿಫ್ಯೂಸ್ ಮಾಡೋವಂಥ ಕೇಪಬಿಲಿಟಿ ಇದು ಹೊಂದಿದೆ. ಇದರಿಂದ ಭಾರತಕ್ಕೆ ದೊಡ್ಡ ಲಾಭ ಇದೆ. ಏನಂತಂದರೆ, ಇಷ್ಟು ದಿನ ಡಿಫೆನ್ಸ್ ಸಿಸ್ಟಮ್ ಬೇಕು ಅಂದರೆ ರಷ್ಯಾ ಇಲ್ಲ ಅಮೇರಿಕದ ಮುಖ ನೋಡಬೇಕಾಗಿತ್ತು. ಇವಾಗ ನಮ್ಮ ಸ್ವದೇಶಿ ಡಿಫೆನ್ಸ್ ಸಿಸ್ಟಮ್ ಇರೋದ್ರಿಂದ ಅದ್ರ ಆ ಚಿಂತೆ ಇರೋದಿಲ್ಲ ನಮಗೆ. ಮತ್ತು ಇದು ಇನ್ನೊಂದು ಏನಂದರೆ, ಈ ಚೈನಾ ಮತ್ತು ಪಾಕಿಸ್ತಾನ ಬಾರ್ಡ್ರಲ್ಲಿ ಇದನ್ನು ಇನ್ಸ್ಟಾಲ್ ಮಾಡಿದ್ರೆ ನಮಗೆ ಇನ್ನೂ ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ. ಜೊತೆಗೆ ವಿದೇಶಿ ಡಿಫೆನ್ಸ್ ಸಿಸ್ಟಮ್ಗೆ ಕಂಪೇರ್ ಮಾಡಿದ್ರೆ ಇದು ನಮ್ಮ ಸ್ವದೇಶ ಆಗಿರೋದ್ರಿಂದ ಇದ್ರದ್ದು ಪ್ರೊಡಕ್ಷನ್ ಕಾಸ್ಟು ಇನ್ನು ಸ್ವಲ್ಪ ನಮಗೆ ಕಡಿಮೆ ಬೀಳುತ್ತೆ. ಪ್ರಾಜೆಕ್ಟ್ ಕುಶಾಡಿನಲ್ಲಿ ರೆಡಿ ಆಗಿರೋ ಈ ಲಾಂಗ್ ರೇಂಜ್ ಮಿಸೈಲ್ ಸಿಸ್ಟಮ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡಿ.